ಸೇನಾ ಕಾರ್ಯಾಚರಣೆಗೆ ಉಗ್ರರ ಭದ್ರಕೋಟೆನೇ ಧ್ವಂಸವಾಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ಮನೆಗಳು ಛಿದ್ರವಾಗಿದೆ. ಬಹವಲ್ಲಪುರದಲ್ಲಿದ್ದ ಜೈಷ್ ಎ ಮೊಹಮ್ಮದ್ ಮದ್ರಸಾ ಪಾಕ್ನ ಬಹಲ್ಪುರ್ನಲ್ಲಿದ್ದ ಉಗ್ರರ ಮೇಲೆ ಏರ್ ಸ್ಟ್ರೈಕ್ ಆಗಿತ್ತು. 3 ಮನೆಗಳೀಗ ಛಿದ್ರವಾಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ 3 ಮನೆಗಳು. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಗಡ ಅಂತ ನಡುಗ್ತಾ ಇದೆ. 9 ನೆಲೆಗಳ ಮೇಲೆ ಸೇನೆ 80% ದಾಳಿಯನ್ನ ನಡೆಸಿದೆ. ಯಾರೂ ಊಹೆ ಮಾಡಿಕೊಳ್ಳಲಾಗದಂತಹ ದಾಳಿಯನ್ನ ಭಾರತ ನಡೆಸಿದೆ. ಸೇನಾ ಕಾರ್ಯಾಚರಣೆಗೆ ಉಗ್ರರ ಭದ್ರಕೋಟೆನೇ ಧ್ವಂಸವಾಗಿದೆ. 3 ಮನೆಗಳು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ 3 ಮನೆಗಳು ಧ್ವಂಸವಾಗಿದೆ. ಏರ್ ಸ್ಟ್ರೈಕ್ಗೆ ತತ್ತರಿಸಿ ಹೋಗಿದ್ದಾರೆ ಪಾಕಿಸ್ತಾನಿಗಳು. ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ಮನೆಗಳು ಧ್ವಂಸವಾಗಿದೆ. रात को 12:45 का टाइम था तो हम सोए हुए थे. एक ड्रोन आया और सीधा वो उसकी थोड़ी सी हाइट ऊपर थी. उसके बाद 3 ड्रोन आए हैं. वो तीनों का ताकुब मस्जिद थी. उन्होंने मस्जिद पर हमला किया जिससे मस्जिद का सेन, मस्जिद के आगे एडमिनिस्ट्रेटिव ऑफिस और उसके आगे मस्जिद की छत वो सारी तबाह हो गई थी. और एक ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಸ್ಥಾಪಕ ಮಸೂದ್ ಅಜರ್ನ 14 ಕುಟುಂಬ ಸದಸ್ಯರು ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಸಿದ 25 ನಿಮಿಷಗಳ ಕಾರ್ಯಾಚರಣೆಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಸ್ಥಾಪಕ ಮಸೂದ್ ಅಜರ್ ಅವರ 14 ಕುಟುಂಬ ಸದಸ್ಯರು ಸಾವನ್ನಪ್ಪಿರೋ ಮಾಹಿತಿ ಇದೆ.